ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹಿರೇಮಲ್ಲಿನಕೆರೆ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಏನು ಒಂದು ಹೇಮರೆಡ್ಡಿ ಸಮಾಜದ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಾಗೂ ಶಿಕ್ಷಕರಾದಂತಹ ಎಸ್ ದ್ವಾರಕೀಸ್ ರೆಡ್ಡಿ ಅವರು ಮಾತನಾಡುವುದರ ಮೂಲಕ ಸಹನೆ ಮತ್ತು ತಾಳ್ಮೆಯನ್ನು ತನ್ನ ಬದುಕಿನ ವಜ್ರ ಕವಚವನ್ನಾಗಿ ಮಾಡಿಕೊಂಡು ಕೆಡುಕನ್ನು ಬಯಸಿದವರಿಗೆ ಎಂದೂ ಕೆಡುಕಾಗದಿರಲೆಂದು ಸದಾ ಸಾತ್ವಿಕ ಕಾರ್ಯಗಳನ್ನೇ ಮಾಡುತ್ತಾ ಸ್ತ್ರೀ ಕುಲಕ್ಕೆ ಆದರ್ಶವಾದಂತಹ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಬದುಕು ಸರ್ವ ಕಾಲಕ್ಕೂ ಅನುಕರಣೀಯವಾದದ್ದು ಎನ್ನುವಂತಹ ಒಂದು ಬಹಳಷ್ಟು ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ. ದ್ವಾರಕೀಸ್ ರೆಡ್ಡಿಯವರು ಹಿರೇಮಲ್ಲಿನಕೆರೆ ಗ್ರಾಮದಲ್ಲಿ ಇಂತಹ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ರೆಡ್ಡಿ ಸಮಾಜದ ವತಿಯಿಂದ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಿರೇಮಲ್ಲಿನಕೆರೆ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಏನು ಹಿರೇಮಲ್ಲಿನಕೆರೆ ಗ್ರಾಮದ ರೆಡ್ಡಿ ಸಮಾಜದ ಮಕಾಸಿ ದೇವಪ್ಪನವರು ತಮ್ಮ ಒಂದು ಸ್ವಂತ ನಿವೇಶನವನ್ನು ಹೇಮರೆಡ್ಡಿ ಮಲ್ಲಮ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನವನ್ನು ದಾನವಾಗಿ ನೀಡಿದ್ದರಿಂದ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ರೆಡ್ಡಿ ಸಮಾಜದ ಉಪಾಧ್ಯಕ್ಷರಾದಂತಹ ಶ್ರೀ ರಾಜೂರು ಮಲ್ಲಪ್ಪ, ಖಜಾಂಚಿಗಳಾದ ಶ್ರೀ ವಿಶ್ವನಾಥ್ ರೆಡ್ಡಿ ಡಂಬಾಳ್, ಮುಖಂಡರಾದ ಮಲ್ಲಪ್ಪ ಡಂಬಾಳ್, ಫಕೀರ್ ರೆಡ್ಡಿ ಡಂಬಾಳ್, ರಾಜೂರು ಶಿವಣ್ಣ, ಬಂಡಿ ಮಲ್ಲಪ್ಪ, ಮಕಾಸಿ ನಿಂಗರೆಡ್ಡಿ, ದಾಟುನಾಳ ಹನುಮಂತಪ್ಪ, ತೇರಿನಮನೆ ಬಸವರೆಡ್ಡಪ್ಪ, ಬಸರಳ್ಳಿ ಎಸ್ ಬಸವರೆಡ್ಡಪ್ಪ ಹಾಗೂ ಹಿರೇಮಲ್ಲಿನಕೆರೆ ರೆಡ್ಡಿ ಸಮಾಜದ ಮುಖಂಡರು, ತಾಯಂದಿರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಯನ್ನು ಸಮರ್ಪಿಸಿದರು. ಆಶೀರ್ವಚನವನ್ನು ನೀಡಿದರು ಶ್ರೀಗಳು. ಗ್ರಾಮದ ಯುವಕರು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸುವುದರ ಮೂಲಕ ಬಂದಂಥ ಅತಿಥಿ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹೇಮರೆಡ್ಡಿ ಮಲ್ಲಮ್ಮನವರ ಪವಾಡಗಳು, ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಸ್ತ್ರೀ ಕುಲದ ಆದರ್ಶ ರತ್ನ ಅಂತಲೇ ಹೇಳ್ಬೋದು. ಹೇಮರೆಡ್ಡಿ ಮಲ್ಲಮ್ಮನವರನ್ನು ಕೇವಲ ಭಕ್ತಿಯಲ್ಲಿ ಅಷ್ಟೇ ಅಲ್ಲದೆ ಒಂದು ಹೆಣ್ಣು ಹೇಗಿರಬೇಕು, ಹೆಣ್ಣು ಕುಟುಂಬದ ಕಣ್ಣಾಗಿರಬೇಕು, ತನಗೆ ಬಂದಂತಹ ತನ್ನ ಮೇಲೆ ಬಂದಂತಹ ಎಲ್ಲ ಅಪವಾದಗಳನ್ನು ಮೀರಿಯೂ ಕೂಡ ಸಮಾಜಕ್ಕೆ ಲೋಕಕ್ಕೆ ಆದರ್ಶವಾಗಿ ಬದುಕಬೇಕು ಎನ್ನುವಂತಹದ್ದನ್ನು ಸ್ತ್ರೀ ಕುಲಕ್ಕೆ ತೋರಿಸಿಕೊಟ್ಟಂತಹ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರು. ಅಂತಹ ಒಬ್ಬ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ರೆಡ್ಡಿ ಸಮಾಜದ ವತಿಯಿಂದ ಆಯೋಜನೆಗೊಳಿಸಲಾಗಿತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹಿರೇಮಲ್ಲಿನಕೆರೆ ಗ್ರಾಮದಲ್ಲಿ.